ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯಗೌಡ. ಎಸ್, ನವೆಂಬರ್ 14ನೇ ತಾರೀಕು ಲವ್ OTP ಸಿನಿಮಾ ರಾಜ್ಯದಾದ್ಯಂತ ಬಿಡುಗಡೆ ಆಗಿತ್ತು. ಬಿಡುಗಡೆ ಆದ ನಂತರ ಮರುದಿನವೇ ಒಂದು ವಿಡಿಯೋ ಬಹಳ ಸದ್ದು ಮಾಡಿತ್ತು, ಹಾಗೆ ವೈರಲ್ ಕೂಡ ಆಗಿತ್ತು. ಏನಂದ್ರೆ ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ ಅನ್ನುವಂಥದ್ದು ಸಿನಿಮಾದ ಡೈರೆಕ್ಟರ್ ಕಮ್ ಆಕ್ಟರ್ ಹೀರೋ ಆಗಿರುವಂತಹ ಅನೀಶ್ ಅವರು ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿರ್ತಾರೆ. ಎಸ್, ಇದೆಲ್ಲದರ ಬಗ್ಗೆ ಮಾತಾಡೋರು ನಮ್ಮ ಜೊತೆ ಇವತ್ತು ಅನೀಶ್ ಅವರೇ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಎಸ್, ಸಿನಿಮಾ 14ನೇ ತಾರೀಕು ರಿಲೀಸ್ ಆಯ್ತು. ನೆಕ್ಸ್ಟ್ ಡೇನೆ ಒಂದು ವಿಡಿಯೋ ಬರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಈ ಹಿಂದೆನೂ ಕೂಡ ಕೂಗ್ ಕೇಳಿ ಬರ್ತಾ ಇತ್ತು, ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ ಅನ್ನುವಂಥದ್ದು. ಸೊ ನೀವು ಕೂಡ ಒಂದು ವಿಡಿಯೋ ಮಾಡಿ ತುಂಬಾ ಭಾವುಕರಾಗಿದ್ರಿ. ನಿಮಗೆ ಹೇಗ್ ಅನ್ನಿಸ್ತು ಅನ್ನುವಂಥದ್ದು? ಸರ್, ಎಷ್ಟೋ ವರ್ಷ ಕಷ್ಟಪಟ್ಟಿದ್ರಿ, ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಸಿನಿಮಾ ಮಾಡಿದ್ರಿ, ಬಟ್ ಆದ್ರೂ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅಂದಾಗ ಅದನ್ನ ತಗೊಳ್ಳೋದು ಸ್ವಲ್ಪ ಕಷ್ಟನೇ. ಸೊ ಮೊದಲನೇದಾಗ ಅದ್ರ ಬಗ್ಗೆ ಸಿನಿಮಾ ಚೆನ್ನಾಗಿಲ್ದಿರೋ ಟೈಮಲ್ಲಿ ಅವ್ರು ಬಂದು ನೋಡಿ ಚೆನ್ನಾಗಿಲ್ಲ ಗುರು ಅಂದಾಗ ಅದನ್ನ ತಗೊಂಡಿದೀವಿ. ಈ ಸೀರೀಸ್ ಚೆನ್ನಾಗಿದೆ ಅಂದಾಗ ಬರ್ದೇ ಇದ್ದಾಗ ನೋವಾಗುತ್ತೆ. ನಾವು ಆರ್ಡರ್ ಮಾಡಕ್ಕಾಗಲ್ಲ. ಇಟ್ ವಾಸ್ ಅ ರಿಕ್ವೆಸ್ಟ್ ಅಷ್ಟೇ ನಾನು ಮಾಡಿದ್ದು. ನನ್ನ ನೋವು ನಾನು ತೋಡ್ಕೊಂಡಿದ್ದೇನೆ. ಅಂದ್ರೆ ಎಲ್ಲಾರು ಕರ್ನಾಟಕದಲ್ಲಿರೋ ಎಲ್ಲಾರು 100% ಬರಲ್ಲ. ಸಿನಿಮಾ ನೋಡೋ ಒಂದೊಂದು ವರ್ಗ ಇರುತ್ತೆ. ಸಿನಿಮಾ ನೋಡುವಂತ ಒಂದು ಪ್ಯಾಷನ್ ಇರೋ ಒಂದಷ್ಟು ಆಡಿಯನ್ಸ್ ಇರ್ತಾರೆ. ಅವ್ರುಗಳು ಬಂದು ನೋಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತ ಹೇಳಿ. ಬಿಕಾಸ್ ಸಿನಿಮಾ ಒಳ್ಳೆ ರಿವ್ಯೂ ಬಂದ. ನನ್ನ ಕೆರಿಯರ್ ಅಲ್ಲಿ ಈ ರಿವ್ಯೂಸ್ ಬಂದಿರ್ಲಿಲ್ಲ. ಇದು ಬಂದಾಗ ಅದು ಕನ್ವರ್ಟ್ ಆಗದೆ ಇದ್ದಾಗ ನೋವಾಗುತ್ತೆ. ಅದಕ್ಕೆ ಮಾಡಿದಂತ ವಿಡಿಯೋ ಯಾವುದೇ ಗಿಮಿಕ್ ಅಲ್ಲ, ಯಾವ್ದು ಸಿಂಪತಿಗೆ ಇಟ್ಸ್ಕೊಳ್ಬೇಕಂತೂ 100% ಅಲ್ವೇ. ಸರ್, ನಾನು ಈ ಮಾತಿಗೆ ಹೇಳ್ತೀನಿ, ಒಂದಷ್ಟು ಜನ ವಿಡಿಯೋ ಮಾಡಿರ್ಬೇಕಾದ್ರೆ, ಸಿನಿಮಾ ಮಾಡಿರ್ಬೇಕಾದ್ರೆ ನಿಮ್ಮ ಪರ ಇರ್ತಾರೆ, ಒಂದಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸಿರೋದಿರುತ್ತೆ. ನೀವು ವಿಡಿಯೋ ಮಾಡಿ ಹರಿಬಿಟ್ಟಾಗ ಒಂದಷ್ಟು ಜನ ನಿಮ್ಮ ಬೆನ್ಗಾವಲಾಗಿ ನಿಂತಿರೋದು ಕೂಡ ಇದೆ. ಎಷ್ಟೋ ಜನ ಮೀಡಿಯಾಗಳಲ್ಲಾಗಿರ್ಬೋದು ನಿಮ್ ಪರವಾಗಿರೋದು. ಆದ್ರೆ ಇನ್ನೊಂದಷ್ಟು ಜನ ಕಿಡಿಗೇಡಿಗಳು ಎದುರುಗಡೆ ಬಂದು ಮಾತಾಡಕ್ಕಾಗದೆ ಕಮೆಂಟ್ ಬಾಕ್ಸ್ ಗಳಲ್ಲಿ ಹೇಳಿರುವಂತದ್ದು ಸಿಂಪತಿ ಕಾರ್ಡ್ ನ ಪ್ಲೇ ಮಾಡ್ತಾ ಇದ್ದಾರೆ, ಗಿಮಿಕ್ ನ ಮಾಡ್ತಾ ಇದ್ದಾರೆ ವಿಡಿಯೋ ಮೂಲಕ ಅನ್ನುವಂಥದ್ದು. ಸೊ ಅದಕ್ಕೆ ನಿಮ್ಮ ಉತ್ತರ ಏನ? ನಿಜವಾಗ್ಲೂ ನಾನು ತುಂಬಾ ಫೋಕಸ್ಡ್ ಆಗಿರ್ತೀನಿ. ನನ್ನ ಬಗ್ಗೆ ಒಳ್ಳೆ ಮಾತಾಡೋರು ಮಾತ್ರ ನಾನು ನೋಡ್ತಾ ಇದ್ದೀನಿ. ನೆಗೆಟಿವ್ ನಾನು ನೋಡೇ ಇಲ್ಲ, ನೋಡೋದು ಇಲ್ಲ. ಎಷ್ಟು ಸಾವಿರ ಮೆಸೇಜ್ ಬಂದಿದೆ ನನಗೂ ಗೊತ್ತಿಲ್ಲ. ನಾನು ನೋಡಕ್ಕೆ ಆಗಲಿಲ್ಲ. 10,000-15,000 ಮೆಸೇಜ್ ಬಂದಿದೆ. ಅವರೆಲ್ಲ ನನಗೆ ಧೈರ್ಯ ತುಂಬ್ತಿರೋವಾಗ, ಓಕೆ ನೀನೇನ್ ಪಡ್ಕೊಂಡ್ ಬಂದಿದ್ರೆ ಇದನ್ನ ಪಡ್ಕೊಂಡ್ ಬಂದಿದ್ನ ಅಂತ. ಪಡ್ಕೊಂಡಿರೋದನ್ನ ನೋಡೋದ್ ಬಿಟ್ಟು ನಂದಾಗಿರೋದನ್ನ ಇದನ್ನ ಯಾರೋ 4 ಜನ ಕಮೆಂಟ್ ಅದನ್ನ ನೋಡ್ಕೊಂಡು ನಾನು ಟೈಮ್ ವೇಸ್ಟ್ ಮಾಡಲ್ಲ. ಅದ್ರ ಬಗ್ಗೆ ನಾನು ತಲೆನೂ ಕೆಡ್ಸ್ಕೊಳಲ್ಲ. ಅವರು ನನಗೆ ಸಪೋರ್ಟ್ ಆಗಿ ನಿಂತು ಒಂದಷ್ಟು ಟಿಕೆಟ್ ತಗೊಂತಾರೋದು ನೋಡಿದಾಗ ಅದು ಖುಷಿ ಆಗುತ್ತೆ. ಸೊ ಐ ಶುಡ್ ಥ್ಯಾಂಕ್ ದೆಮ್. ಅವ್ರಿಗೆ ನೆಗೆಟಿವ್ ಮಾತಾಡೋರು ಮಾತಾಡ್ಕೊಂತಾರೆ. ಇದೆಲ್ಲ ಇನ್ಸ್ಟಾಗ್ರಾಮ್ ಬರೋಕ್ಕಿಂತ ಬಿಫೋರೇ ನಾನು ಕೆರಿಯರ್ ಸ್ಟಾರ್ಟ್ ಮಾಡ್ದವನು. ಸೊ ಅದಕ್ಕೆ ಭಯ ಪಡಲ್ಲ, ಇಲ್ಲಾಂದ್ರೆ ಅದಕ್ಕೆ ನಾನು ತಲೆನೂ ಕೊಡಲ್ಲ. ನಾನು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ತ್ ಇಲ್ವಾ ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಕನ್ನಡ ಸಿನಿಮಾ ಅಂತ ನಾನು ಇಂಡಸ್ಟ್ರಿನ ಬ್ಲೇಮ್ ಮಾಡಲ್ಲ, ನಾನು ಬ್ಲೇಮ್ ಮಾಡ್ಕೊಂತೀನಿ ಅಷ್ಟೇ. ನಾನು ಕ್ವಶನ್ ಮಾಡ್ಕೊಂಡಾಗ ಆರ್ ವಿ ವರ್ತ್ ಅಂತ ನಾನು ಹೇಳಿದ್ದೀನಿ ಹೊರತು ನಾನು ಇಂಡಸ್ಟ್ರಿನ ಬ್ಲೇಮ್ ಮಾಡೋ ದೊಡ್ಡವನಲ್ಲ, ಇಂಡಸ್ಟ್ರಿ ಹಿರಿಯರ್ನ ಬ್ಲೇಮ್ ಮಾಡೋ ದೊಡ್ಡವನಲ್ಲ. ನಾನು ಆ ಪದ ಬಳಕೆ ಮಾಡಲ್ಲ. ಬಿಕಾಸ್ ಅವ್ರವ್ರ ಕಷ್ಟ, ಅವ್ರವ್ರ ಶ್ರಮ, ಅದಕ್ಕೆ ಅವ್ರು ಆ ಸ್ಥಾನದಲ್ಲಿದ್ದಾರೆ. ಬಿಟ್ರೆ ಮೇ ಬಿ ನಾನಿಲ್ವಾ ಅಂತ ನಾನು ಕೇಳಿದ್ದೆ ಅಷ್ಟೇ ಆಡಿಯನ್ಸ್ಗೆ. ಇಟ್ಸ್ ಓನ್ಲಿ ಬಿಟ್ವೀನ್ ಅನೀಶ್ ಅಂಡ್ ಆಡಿಯನ್ಸ್. ಇಟ್ ವಾಸ್ ಎ ಕಮ್ಯುನಿಕೇಶನ್ ಬಿಟ್ವೀನ್ ಅನೀಶ್ ಅಂಡ್ ಆಡಿಯನ್ಸ್. ಅಂಡ್ ಎಸ್, ಅಂಡರ್ ಗ್ರೌಂಡ್ ಅಲ್ಲಿ ಇಟ್ಸ್ ಅ ಇಂಡಸ್ಟ್ರಿ ಇಶ್ಯೂ ಆಲ್ಸೋ. ವಾಟ್ ನನ್ನ ತರ ಇನ್ನೊಂದಷ್ಟು ಕಲಾವಿದರು ಫೇಸ್ ಮಾಡ್ತಿರೋ ಇಶ್ಯೂ ಇದು. ಅನೀಶ್ ಅವರು ಎಲ್ಲೋ ಒಂದ್ ಕಡೆ ಪ್ರೇಕ್ಷಕರನ್ನ ಮುಟ್ಟುವಲ್ಲಿ, ಜನರನ್ನ ಮುಟ್ಟುವಲ್ಲಿ ಹಿಂದೆ ಇದ್ದಾರಾ ಅನ್ನುವಂಥದ್ದು ಕೂಡ ಅನ್ಸುತ್ತೆ. ಹೌದಾ ಸರ್? ರೀಚಬಲ್ ಅಂದಾಗ ಓಕೆ, ನಾನು ಏನ್ ಹೇಳ್ತೇನೆ, ಓಕೆ ನಾನು ಭಾರಿಯಾಗಿ ರೀಚ್ ಆಗ್ಲಿಲ್ವೇನೋ, ಬಟ್ ಸ್ವಲ್ಪ ಆದ್ರೂ ಆಗಿದ್ನಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಆಯ್ತು. ಮತ್ತೆ ರೀಕರೆಕ್ಟ್ ಮಾಡ್ಕೊಂಡ್ರೆ 2 ದಿನದಲ್ಲಿ ಇಡೀ ಕರ್ನಾಟಕ ಗೊತ್ತಾಗ್ಬಿಡ್ತಲ್ಲ. ನೀವೆಷ್ಟು ಕೋಟಿ ಕೊಟ್ಟರು ಆಗದಿರೋದು ಇಲ್ಲ ಆಯ್ತಲ್ಲ. ಅಂದ್ರೆ ಇದಾದ್ರೆ ಆಗುತ್ತಂತ ಮಾಡಿದ್ದಲ್ಲ ಅದು. ಪ್ಲೀಸ್ ಹಂಗೆ ರಾಂಗ್ ಆಗಿ ತಗೊಂಬೇಡಿ ನನ್ನ. ಬಟ್ ಅದು ಸಿನಿ ಪ್ರೇಕ್ಷಕರು ಅಂದ್ರೆ ಸಿನಿಮಾ ನೋಡೋ ಒಂದು ಔಟ್ ಟರ್ನ್ ಆಗಿದ್ರೆ ಚೆನ್ನಾಗಿರೋದು ಅನ್ನೋ ಒಂದಷ್ಟೇ. ಎಲ್ಲೋ ಇನ್ನೂ ಒಂದು ಚಿಕ್ಕ ಹೋಪು ಟರ್ನ್ ಆಗ್ಬೋದು ಈ ಶೋ ಇಂದ. ಅದಕ್ಕೆ ಈ ಶೋ ಇಟ್ ವಾಸ್ ಡೈರೆಕ್ಟ್ ನಿಮ್ಮನ್ನೆಲ್ಲ ಒಳಗಡೆ ಕರ್ಕೊಂಡ್ಬಿಡಿ, ನೀವು ನೋಡಿ ಹೆಂಗ್ ಎಂಜಾಯ್ ಮಾಡ್ತಿದ್ದಾರೆ ಅಂತ ನಾನು ತೋರಿಸಿದ ಉದ್ದೇಶ ಅಷ್ಟೇ. ಖಂಡಿತ ಸರ್, ನಾನು ಮೊದಲೇ ದಿನಾನೇ ಸಿನಿಮಾವನ್ನ ನೋಡಿದೆ, ಬಹಳ ಇಷ್ಟಪಟ್ಟು ನೋಡಿರುವಂತದ್ದು. ಈಗಿನ ಜೆನ್ಸಿ ಕಿಡ್ ಆಗಿರ್ಬೋದು, ಎಲ್ಲರೂ ಫ್ಯಾಮಿಲಿ ಫುಲ್ ಕೂತು ನೋಡುವಂತ ಸಿನಿಮಾ. ಆ ಒಂದು ಇದ್ರಲ್ಲಿ ನೋಡಿದಾಗ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅಂದಾಗ ಬೇಸರ ಆಗೇ ಆಗುತ್ತೆ ಸರ್. ನಿಮಗೆ ನೀವು ಹೇಗ್ ತಗೊಂಡಿದಿರೋ ಗೊತ್ತಿಲ್ಲ, ಬಟ್
ನಾವು ವಿಡಿಯೋಗಳನ್ನ ನೋಡಿದಾಗ್ಲೂ ನಮಗೂ ಬೇಸರ ಉಂಟಾಗಿದ್ದಿದೆ. ಇಲ್ಲ ನೋಡೋಣ, ವಿಲ್ಸಿ ವಾಟ್ ಏನಾಗುತ್ತೆ ಅನ್ನೋದು ಈ ಶೋ ಮುಖಾಂತರ ನೋಡ್ತೀವಿ. ಸರ್, ನೀವ್ ಈಗ್ಲೂ ಹಿಂದೆ ನೋಡಿರ್ಬೋದು, ಎಷ್ಟೋ ಒಂದ್ ಕಡೆ ಒಂದು ಸಿನಿಮಾ ಹಿಟ್ ಆಗಕ್ಕೆ ಒಂದು ಸಾಂಗ್ ಹಿಟ್ ಆಗ್ಬೇಕು, ಇಲ್ಲಾಂದ್ರೆ ಹೀರೋಗಳು ಖಡಕ್ ಆಗಿರ್ಬೇಕು ಅನ್ನುವಂಥದ್ದು ಒಂದು ಕೂಗು ಅವಾಗ್ಲಿಂದನೂ ಒಂದ್ ಸಿನಿಮಾ ಅಂದಾಗ ಬರ್ತಾ ಇರುತ್ತೆ. ಅವ್ರ ಅಭಿಮಾನಿಗಳಾಗಿರ್ಬೋದು, ಯಾರೋ ಒಂದ್ ಹೇಳ್ತಾ ಇರುವಂತದ್ದು ನೀವು ಕೇಳಿಸ್ಕೊಂಡಿರ್ಬೋದೇನೋ. ಬಟ್ ಇದಕ್ಕೆ ಏನು ಉತ್ತರ ಹೇಳ್ತೀವಿ? ಸೋತಾಗ ರೀಸನ್ ಸಾವಿರ ಇರುತ್ತೆ, ಗೆದ್ದಾಗ ರೀಸನ್ ಇರಲ್ಲ. ಐ ಓನ್ಲಿ ಬಿಲೀವ್ ಕಂಟೆಂಟ್ ಚೆನ್ನಾಗಿದೆ, ವರ್ಕೌಟ್ ಆಗುತ್ತೆ ಅಂತ. ಕಂಟೆಂಟ್ ಚೆನ್ನಾಗಿದೆ, ಇನ್ನ ಆಡಿಯನ್ಸ್ ಮೇಲೆ ಇದೆ ಅದಷ್ಟೇ. ಸರ್, ಕೊನೆಯದಾಗಿ ಎಷ್ಟೇ ದೊಡ್ಡ ಸಿನಿಮಾ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ನಾವ್ ಅನ್ಕೊಂಡಿರೋ ಮಟ್ಟಿಗೆ ರೀಚ್ ಆಗ್ಲಿಲ್ಲ ಅಂತ ಗೊತ್ತಾದಾಗ ಸಿನಿಮಾನೇ ಬೇಡ, ನಿಲ್ಲಿಸ್ಬಿಡೋಣ ಅನ್ನುವಂಥದ್ದು ಆಗುತ್ತೆ. ಸೊ ನಿಮ್ಮ ಮೈಂಡ್ ಸೆಟ್ಟಿಗೆ ಹೇಗೆ? ನಾನು ಅದನ್ನ ಹೇಳ್ತಿಲ್ಲ, ಈ ಶೋ ನನ್ನ ಕೆರಿಯರ್ ಡಿಸೈಡ್ ಮಾಡುತ್ತೆ. ಈ ಶೋಗೋಸ್ಕರ ನಾನು ವೈಟ್ ಮಾಡ್ತೇನೆ. ಈ ಶೋ ಇಂದ ಕರ್ನಾಟಕ ಟರ್ನ್ ಆಗುತ್ತೆ ಅಂತ ನಾನು ಬಿಲೀವ್ ಮಾಡಿದ್ರಿ. ನೋಡೋಣ, ಇದು ಕೊನೆಯ ಶೋವಾ ಇಲ್ಲ ಇಲ್ಲಿಂದ ಆರಂಭದ ಶೋವಾ ಅಂತ. 14 ವರ್ಷ ಕಷ್ಟಪಟ್ಟಿದ್ದಕ್ಕೂ ಇದು ಸಕ್ಸಸ್ ಕೊಡುತ್ತೆ ಅಂತ ನಂಬ್ತೀನಿ ಸರ್. ನಾನು ನಂಬ್ತೀನಿ, ನೋಡೋಣ. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ನಾನು ಎಲ್ಲ ಹೇಳ್ಬಿಟ್ಟಿದ್ದೀನಿ, ಹೇಳೋದೇನಿಲ್ಲ. ಈ ಶೋ ಲೈವ್ ಮಾಡಿದ್ದೀನಿ, ಓಪನ್ ಚಾಲೆಂಜ್ ಕೊಡ್ತೀನಿ. ಇದನ್ನ ನೋಡಿ ಈ ನಂಬಿಕೆ ಇಟ್ಕೊಂಡು ಸಿನಿಮಾ ಬಂದ್ ನೋಡಿ 100% ಎಂಟರ್ಟೈನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗ್ಲಿ. ಮುಂದಿನ ಸಿನಿಮಾಗೆ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅನೀಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.